ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನು ಬೇರೆ ಕಡೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಇದು ನಮ್ಮ ಊರು. ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಊರ ಬುಕ್ ಬಂದಿದ್ದೀವಿ. ಜಾಸ್ತಿ ವ್ಲಾಗ್ ಮಾಡೋಕ್ಕಾಯ್ತಾ ಇಲ್ಲ, ಕೆಲಸ ಜಾಸ್ತಿ. ಆದಾಗ ಮಾಡಿ ಮತ್ತು ದೇವಸ್ಥಾನದ ಹತ್ರ ಎಲ್ಲ ಆಗೋದೆಲ್ಲ ಮಾಡಾಕ್ತೀನಿ, ಅದೆಲ್ಲ ಮಾಡ್ಬೋದು. ಮನೆ ಹತ್ರ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ತೋರಿಸ್ತೀನಿ, ನೋಡೋಣ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ಫಸ್ಟ್ ಡೇ, ಇನ್ನು 2 ದಿನ ಇದೆ. 3 ದಿನ ನಮ್ಮ ಊರಲ್ಲಿ ಹಬ್ಬ ಇದೆ. ನೋಡೋಣ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ತೇಜಸ್ ಗೌಡ ಅವರು ಇದ್ದಾರೆ. ಹೇಳಿ ಹಾಯ್ ಗಾಯ್ಸ್. ಏನು ಅನಿಸ್ತಾ ಇದೆ ಊರ ಬುಕ್ ಬಂದು? ತುಂಬ ಖುಷಿ ಆಗ್ತಾಯಿದೆ. ವರ್ಷ ಬರ್ತೀವಿ. ಈ ವರ್ಷ ನಾನು ಹೆಂಡತಿ ಜೊತೆ ಬಂದಿದ್ದೀನಿ. ನಾನು 3 ವರ್ಷ ಅಟೆಂಡ್ ಮಾಡಿದ್ದೀನಿ. ಹೌದಾ? ಶೆಟ್, ಕಂಟೆಂಟ್ ಬಿಟ್ಟೋಯ್ತಲ್ಲ. ಹೇಳಿ. ಇಲ್ಲ, ಮಾಮೂಲಿ ಖುಷಿ ಆಗುತ್ತೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಬ್ಬ ಮಾಡೋದಲ್ಲಿ ಏನೋ ಒಂಥರ ಮಜಾ. ಎಲ್ಲ ಗ್ಯಾದರ್ ಆಗ್ತೀವಿ. ಬೆಂಗಳೂರಲ್ಲಿ ಇರ್ತೀವಿ, ಸ್ವಲ್ಪ ಜನ ಊರಲ್ಲಿ ಇರ್ತಾರೆ. ಇವಾಗ ಎಲ್ಲರೂ ಒಂದೇ ಸತಿ ಒಂದೇ ಕಡೆ ಬಂದು ಹಬ್ಬ ಮಾಡೋದೇ ಒಂದು ಮಜಾ. ಹಂಗಂತೀಯ? ಹೌದು. ಈಗ ಬನ್ನಿ ಶಾವಿಗೆ ಒತ್ತುವ. ಸರಿ, ಬನ್ನಿ ಒತ್ತೋಣ. ಶಾವಿಗೆ ಒತ್ತುತ್ತಾ ಇರೋರು ಏನಾರು ಹೇಳ್ಬೇಕು. ಇದು ರೆಗ್ಯುಲರ್ ಆಗಿ ಓದ್ತಾ ಇರ್ತೀವಿ. ಉಂಡೆ ಮಾಡಿ ಹಾಕ್ತಾರದ ಇವಾಗ ಇದಕ್ಕೆ. ಉಂಡೆ ಮಾಡಿ ಹಾಕಿ ನಮ್ಮ ಸಾವಿತ್ರಮ್ಮ ಹಾಕಿ ಹಿಂಗೆ ಹಾಕಿ ಇಲ್ಲಿ ಹಾಕೋದು. ಅಲ್ಲಿ ನಮ್ಮ ಮತ್ತೆ ಮುದ್ದೆ ಮಾಡ್ತಾ ಇರೋದು. ಅಲ್ಲಿ ಏನ್ ಮಾಡ್ತಾ ಇರೋದು? ಅದು ಏನ್ ಮಾಡ್ತಿದ್ದೀರಮ್ಮ? ಮುದ್ದೆ ತಿರುತ್ತಾ ಇದ್ದೀನಿ. ಅವ್ರು ಮುದ್ದೆ ತಿರುತ್ತವ್ರೆ. ಸಾವಿತ್ರಮ್ಮ ಹಿಂಗೆ ಅವ್ರು ಓದುತ್ತವ್ರೆ. ಅಷ್ಟೇ ಗೈಸ್. ಬಿಡಿ, ಬಾಲು ಕಷ್ಟಪಟ್ಟು ಲಾಸ್ಟು ಚೆನ್ನಾಗೈತೆ ಅವತ್ತಕ್ಕೆ. ತೇಜು ಒಂದೇ ಸತಿ ಬರ್ರ ಅನ್ನಿಸ್ತಾನೆ. ಹಿಂಗೆ ಅಯ್ಯೋ ಯಪ್ಪ ಯಪ್ಪ ಅಂತವ ಒತ್ತಿಗೊಂದು. ನೀವೆಲ್ಲ ಹಿಂಗೆ ಸ್ವಲ್ಪ ಓದ್ಕೊತೀರಾ? ನಾನು ಓದ್ಸಕ್ಕಲ್ಲ. ಬನ್ನಿ ತೇಜು ಎಷ್ಟು ವರ್ಷ ಆಯ್ತು ಅತ್ತೆ? 15 ವರ್ಷ ಆಗೈತಿ. ಏನಿಲ್ಲ, ನಿಮ್ಮ ಮದುವೆ 2 ವರ್ಷ 3 ವರ್ಷ ಅಷ್ಟೇ. ಏನಿಲ್ಲ ಅಂದ್ರೆ ಇದು 35 ಇಯರ್ಸ್ ಹಳೆದು. 35 ಇಯರ್ಸ್ ಹಳೆದು ಅಂತೀಯಾ? 35-40 ಇಯರ್ಸ್ ಫಸ್ಟ್ ಆಗಿದ್ದು. ಕಂಡೀಷನ್ ಎಲ್ಲ ಐತೆ. ಇದು ಏನೋ ಒಂಥರ ಅಲ್ಲಾಡ್ತೈತಪ್ಪ. ವರ್ಷದ ಮಗ ಲೂಸಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ. ಲೂಸಿಂಗ್ ಕಂಡೀಷನ್ ಅಲ್ಲಿ ಇದೆ, ಅಲ್ಲಾಡ್ತಾ ಇದೆ ಒಟ್ಟಿನಲ್ಲಿ. ಹಳೇದು, ತುಂಬಾ ಹಳೇದು. ಈ ತರ ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ಏನ್ ಮಾಡಿ? ಈ ತರ ಯಾರು ನೋಡಿದ್ರೆ ಕಮೆಂಟ್ ಮಾಡಿ. ಯಾರ ಮನೇಲಿ ಇದೆಯೋ ಅವ್ರ ಮನೇಲಿ ಕಮೆಂಟ್ ಮಾಡಿ. ಮೆತ್ತಸಿರ ಈಗ ಯಾವ ಬರಲ್ಲ. ಶಾವಿಗೆ ಬರ್ತದನ ಯಾರ ಮನೇಲಿ ಇದೆ ಕಮೆಂಟ್ ಮಾಡಿ. ಇಷ್ಟು ಹಳೇದು ಯಾರ ಮನೇಲಿ ಇದೆ ಕಮೆಂಟ್ ಮಾಡಿ. ಈಗೆಲ್ಲ ಬೇರೆ ತರ ಬರ್ತಾ ಇದೆ. ಈಗೆಲ್ಲ ಚಕ್ಲಿ ಹೊತ್ತ ತರ ಸ್ಟೀಲ್ ಬರುತ್ತೆ, ಮರದ ಯಾವ್ದು ಬಟ್ ಇದು ಮರದ್ದು ಆಂಟಿಕ್ ಪೀಸ್ ಗೈಸ್. 35 ವರ್ಷದ ಆಂಟಿಕ್ ಪೀಸ್. ನಮ್ ತಾತ ಅವರೆಲ್ಲ ಇದರಲ್ಲೇ ಒತ್ತಿದ್ರಂತೆ. ಇವಾಗ ಇವ್ರು ಒತ್ತವ್ರೆ. ತೇಜಸ್ ಗೌಡ ಮೊಮ್ಮಗ ಓದ್ತಾ ಇದ್ದೀನಿ. ಮೊಮ್ಮಗ ಒತ್ತುತ್ತಾ ಇರೋದಾ? ಒತ್ತಿ ಎಲ್ಲ ಆಗ್ತಿದ್ಯಾ? ಬರ್ತದೆ, ವಿಡಿಯೋ ಮಾಡ್ತಾರೆ. ಮತ್ತೆ ಅವಾಗ ಗೈಸ್ ನಮ್ಮ ಊರು ತೋರಿಸ್ತೀನಿ ನೋಡಿ. ಹಿಂಗೆ ರೋಡ್ ಮಧ್ಯೆ ನಮ್ಮನೆ. ಇಲ್ಲಿ ವೈಟ್ ಕಾಣಿಸ್ತಿರೋದು ನಮ್ಮನೆನೇ. ಇದಿಷ್ಟು ಎಲ್ಲ ನಮ್ಮನೆ. ಹಿಂಗಿದೆ ಕೋಳಿಗಳು, ಮುಂದೆ ಕುರಿ, ಇಲ್ಲಿ ಹಸು. ಹಿಂಗಿದೆ ನಮ್ಮ ಮನೆ ಹತ್ರ ಗೈಸ್. ನಮ್ಮ ಚಿಕ್ಕತೆ ಮನೆ, ಇದು ನಮ್ಮ ದೊಡ್ಡತೆ ಮನೆ, ಈ ಕಡೆ ಹಿಂದೆ ನಮ್ಮ ಮನೆ. ಈ ಥರ ಈಗ ದೇವಸ್ಥಾನ ಕಟ್ಟಿರೋದು. ಸೊ ಹಿಂಗಿದೆ. 6 ಗಂಟೆ 6 ಕಾಲಾಗಿದೆ. ಈಗ ಹೋಗಬೇಕು ದೇವಸ್ಥಾನಕ್ಕೆ. ಮುಖ ತೊಳ್ಕೊಂಡು ಹೋಗೋದು. ಶಾವಿಗೆ ಒತ್ತಿರೋದನ್ನ ದೇವಸ್ಥಾನಕ್ಕೆ ಕೊಡೋಕ್ಕೆ. ಅಲ್ಲಿ ಏನೇನಾಗುತ್ತೆ ತೋರಿಸ್ತೀನಿ. ಸೊ ಎಲ್ಲ ರೆಡಿ ಮಾಡಿಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ಊರಿನ ಜನ ಎಲ್ಲ ಒಂದು ಕಡೆಗೆ ಬರ್ತಾರೆ. ಹೆಂಗಸರೆಲ್ಲ ಸೀರೆ ಉಟ್ಕೊಂಡು ಫುಲ್ಲು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಹೊರಡ್ತಾರೆ. ಒಂದರಲ್ಲಿ ಶಾವಿಗೆ ಇರುತ್ತೆ, ಇನ್ನೊಂದರಲ್ಲಿ ಅನ್ನನ ಕೆಂಪನ್ನ
ಹಳ್ದಿಯನ್ನು ಮಾಡಿಕೊಂಡು ಎತ್ಕೊಂಡು ಹೋಗ್ತೀವಿ. ಇವ್ರು ನಮ್ಮ ಚಿಕ್ಕತ್ತೆ, ಅವರೊಂದು ಎತ್ಕೊಂಡಿದ್ರು. ನಾನು ಎತ್ಕೊಂಡಿರಲಿಲ್ಲ, ನಮ್ಮ ದೊಡ್ಡತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಎತ್ಕೊಂಡಿದ್ರು. ಇವ್ರು ನಮ್ಮ ದೊಡ್ಡತ್ತೆ, ಅವರೊಂದು ಇಟ್ಕೊಂಡಿದ್ರು. ಸೊ ಎತ್ಕೊಂಡು ನಾವು ಹೊರಡ್ತೀವಿ. ಎಲ್ಲ ಹೆಂಗಸ್ರು ನೋಡಿ ಇಲ್ಲಿ ಬಂದು ಸೇರ್ತಾರೆ. ಬೇರೆಯವರೆಲ್ಲ ದೇವಸ್ಥಾನದ ಹತ್ರ ಹೋಗಿರ್ತಾರೆ. ಇದೆಲ್ಲ ಎತ್ಕೊಂಡು ಹೋಗೋರು ಇಲ್ಲಿ ಕಾಯ್ತಾ ಇದ್ದೀವಿ. ಏನಂತಕ್ಕಂದರೆ ಇಲ್ಲಿ ಬಾಯಿಬೀಗ ಹರಕೆ ಕಟ್ಕೊಂಡಿರ್ತಾರೆ. ಆ ಬಾಯಿಬೀಗ ಚುಚ್ಚಿಸ್ಕೊಂಡು ದೇವಸ್ಥಾನದಿಂದ ಇವರು ಪೂಜೆ ಎಲ್ಲ ಮುಗಿಸಿ ಬಂದು ಇಲ್ಲಿ ಹೋಗೋರಿಗೆ ಬಾಯಿ ಚುಚ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಬಾಯಿಬೀಗ ಚುಚ್ಚಿರೋರ್ನು ಅವ್ರವ್ರ ಮನೆ ಹತ್ರನೇ ಹೋಗಿ ಚುಚ್ಕೊಂಡು ನಮ್ಮ ಜೊತೆನೇ ಕರ್ಕೊಂಡು ಬರೋದು ಇದೊಂದು ನಡೆಯುತ್ತೆ ಇಲ್ಲಿ. ಸೊ ಹಾಗೆ ಹೋಗ್ತಾ ಇರ್ತೀವಿ. ಬಾಯಿಬೀಗ ಚುಚ್ಚಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಇರ್ತೀವಿ. ಎಲ್ಲರೂ ನೋಡಿ ತುಂಬ ಜನ ಸೇರಿದ್ದಾರೆ. ಸಿಕ್ಕಾಪಟ್ಟೆ ಊರಲ್ಲಿರೋ ಎಲ್ಲ ಮನೆಯಿಂದನೂ ಒಬ್ಬೊಬ್ಬರು ಇಲ್ಲಿ ಅಂತೂ ಇದ್ದೇ ಇರ್ತಾರೆ. ಸೊ ನೆಕ್ಸ್ಟ್ ಏನಂದರೆ ಹಂಗೆ ಹೋಗ್ತಾ ಇರ್ತೀವಿ. ಉತ್ಸವ ಮೂರ್ತಿ ಬರಬೇಕು, ನಮ್ಮ ಜೊತೆಗೇ ಸ್ಟಾರ್ಟ್ ಆಗುತ್ತೆ. ಹಿಂಗಿಂದ ತೊಗೊಂಡು ಹೋಗ್ತೀವಿ ಅಂದರೆ ಮೇನ್ ದೇವಸ್ಥಾನ ಮುಂದೆ ಇದ್ದರೆ ಈ ದೇವಸ್ಥಾನ ಇಲ್ಲಿ ಲೈಟಿಂಗ್ಸ್ ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನದಿಂದ ಉತ್ಸವ ಮೂರ್ತಿನ ವಾಲ್ಗದ ಸಮೇತ ಕರ್ಕೊಂಡು ಬರ್ತಾರೆ. ತಮಟೆ ಹೊಡೆಯೋದು ಅದರಿಂದ ಕರ್ಕೊಂಡು ಬರ್ತಾರೆ. ಸೊ ಜೊತೆಗೆ ಇಷ್ಟು ಉತ್ಸವ ಮೂರ್ತಿ ಮುಂದೆ ಇರುತ್ತೆ, ನಾವೆಲ್ಲ ಹಿಂದೆ ಇರ್ತೀವಿ. ದೇವಸ್ಥಾನಕ್ಕೆ ಉತ್ಸವ ಮೂರ್ತಿ ಒಳಗಡೆ ಎಂಟ್ರಿ ಆಗುತ್ತೆ. ನೋಡಿ ಇಲ್ಲೆಲ್ಲ ಚುಚ್ಕೊಂಡು ಮನೆ ಹತ್ರ ಎಲ್ಲ ಹೋಗಿ ಚುಚ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿಗೆ ನಾವೆಲ್ಲರೂ ಬರ್ತೀವಿ. ಆಮೇಲೆ ಆ ಕಡೆಯಿಂದ ಉತ್ಸವ ಮೂರ್ತಿ ಬರುತ್ತೆ. ಜೊತೆ ಅಲ್ಲೊಂದು ಸಲ ಸ್ವಾಮ ಎಲ್ಲ ಬರುತ್ತೆ. ತುಂಬ ಜನ ಗೊತ್ತಿರುತ್ತೆ. ಸ್ವಾಮ, ದೊಡ್ಡಮ್ಮ, ಚಿಕ್ಕಮ್ಮ ತುಂಬ ಊರುಗಳಲ್ಲಿ ಮಾಡ್ತಾರೆ. ಸೊ ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಮೇನ್ ಮುಂದೆ ನಮ್ಮ ಊರು ಮುಂದೆ ಇರೋ ದೇವಸ್ಥಾನ, ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ, ಬೇವಿನ ಮರದಮ್ಮ ದೇವಸ್ಥಾನ. ಸೊ ಉತ್ಸವ ಮೂರ್ತಿ ಮುಂದೆ ನಾವೆಲ್ಲ ಹಿಂದೆ ಹಿಂಗೆ ಎತ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತೀವಿ. ಏನಾಯ್ತಂದರೆ ಈ ಸಲ ಮಳೆ ಜೋರು ಬಂದುಬಿಡ್ತು. ತುಂಬ ಟೈಮ್ ತೊಗೊಂಡು ತುಂಬ ಟೈಮು ಸ್ವಾಮ ಕುಣಿದು ಉತ್ಸವ ಮೂರ್ತಿನ ಇನ್ನೂ ಲೇಟಾಗಿ ತೊಗೊಂಡು ಹೋಗ್ತಾಯಿದ್ದು ಒಳಗಡೆ. ಈ ಸಲ ಮಳೆ ಬಂದಿದ್ದ ಕಾರಣ ಬೇಗ 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 ಮುಗಿಸ್ಬಿಟ್ರು. ಆದರೂ ತುಂಬ ಜನ ನೆಂದೋದ್ರು. ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇರೋ ಮುಂಚೆನೇ ಮಳೆ ಸ್ಟಾರ್ಟ್ ಆಗೋಗ್ಬಿಡ್ತು, ಜೋರಾಗೆ ಬಂತು. ನೋಡಿ ದೇವಸ್ಥಾನದ ಮುಂದೆಗಡೆ ಇಷ್ಟು ದೊಡ್ಡ ಜಾಗ ಇದೆ. ಸೊ ಒಂದು ರೌಂಡ್ ಹೋಗಿ ಉತ್ಸವ ಮೂರ್ತಿ ಒಳಗೋಗುತ್ತೆ. ನಿಮ್ಗೆ ಇಲ್ಲೇ ಗೊತ್ತಾಗ್ತಿರ್ಬೋದು ಮಳೆ ಬರ್ತಾಯಿದೆ. ಒಳ್ಳೇದಂತ ಹೇಳ್ತಾರೆ ಮಳೆ ಬಂದರೆ ಇಂಥ ಕಾರ್ಯದಲ್ಲೆಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಬಂದು ಹೋಗಿದ್ರೆ ಚೆನ್ನಾಗಿರೋದು. ತುಂಬ ಮಳೆ ಬಂದುಬಿಡ್ತು. ಈ ರಂಗ ಹೊಳೆಯೋದು ಅಂತಾರಲ್ಲ ಅದೆಲ್ಲದಕ್ಕೂ ತೊಂದರೆ ಆಯಿತು ಸ್ವಲ್ಪ. ಬಟ್ ಸ್ಟಿಲ್ ನಾವು ಒಳಗೆ ಹೋದ್ವಿ. ನೆಕ್ಸ್ಟು ನಿಮಗೆ ಇದು ಸ್ಟಾರ್ಟ್ ಆಗುತ್ತೆ. ನಮ್ಮ ಹಳ್ಳಿ ಕಡೆ ದನ ಎಲ್ಲ ಕಟ್ಕೊಂಡಿರ್ತಾರಲ್ಲ ಬಂಡಿ, ಅದ್ರ ರೌಂಡ್ ದೇವಸ್ಥಾನ ಸುತ್ತ ಒಂದು 3-4 ಬಂಡಿ ಒಂದು 3 ರೌಂಡ್ ಹೊಡೆಯುತ್ತೆ. ಅದು ಇಲ್ಲಿ ಫೇಮಸ್, ತುಂಬ ನೋಡ್ತಾ ಇರ್ಬೋದು ನೀವು. ಇನ್ನು ಇದು ದೇವಸ್ಥಾನದ ಒಳಗಡೆ ಅಂತ ಹೇಳ್ಬೋದು. ಎಲ್ಲ ಒಳಗಡೆ ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ಕೂತಿದ್ದೀವಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವ್ರು ಮನೆಯಿಂದ ತಂದಿರೋ ಎಲ್ಲನೂ ಇಲ್ಲಿ ದೇವರಿಗೆ ಅರ್ಪಿಸ್ತಾರೆ. ಎಲ್ಲ ಒಳಗಡೆ ಕೊಡ್ತಾರೆ. ಒಳಗಡೆ ದೇವ್ರ ಮುಂದೆ ಎಲೆ ಹಾಕಿ, ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಎಲ್ಲ ಪ್ರತಿಯೊಬ್ಬರು ತಂದಿರೋದನ್ನು ಅರ್ಧ ಹಾಕಿ ಇನ್ನು ಮಿಕ್ಕಿದ್ದು ವಾಪಸ್ ಕೊಡ್ತಾರೆ. ಸೊ ಅದು ನಡೀತಾ ಇದೆ ಇಲ್ಲಿ ಕೆಂಪನ್ನ, ಹಳದಿ ಅನ್ನ ಇರುತ್ತೆ, ಶಾವಿಗೆ ಇರುತ್ತೆ. ಅದನ್ನೆಲ್ಲ ತಾಯಿ ದೇವ್ರಿಗೆ ಅರ್ಪಿಸೋಣಕ್ಕೆ ಅಂದ್ಬಿಟ್ಟು ಇವತ್ತು ಬಂದಿರ್ತೀವಿ. ಸೊ ಇದು ರಂಗ ಕುಣಿಯೋದು. ಅದಾದಮೇಲೆ ಒಳಗಡೆ ನಾವಿದ್ವಿ, ಮಳೆ ಬರ್ತಾಯಿತ್ತು. ಸೊ ರಂಗ ಕುಣಿಯೋದು ಸ್ಟಾರ್ಟ್ ಆಗೋಯ್ತು. ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಟ್ ಮಾಡಿಬಿಟ್ರು, ಯಾಕೆಂದರೆ ಮಳೆ ಬರ್ತಿರೋದ್ರಿಂದ. ಇದು ರಂಗ ಕುಣಿಯೋದು ನೋಡಿ. ಇದು ನೋಡಿ ಗೈಸ್, ನಮ್ಮ ಅಜ್ಜಿ, ತೇಜೋರ ಅಜ್ಜಿ. ಸೊ ಅಷ್ಟೊಗ್ಲು
ಅಷ್ಟಾಗಲ್ಲ ಇಷ್ಟಾಗಲ್ಲ ಜಾಗದಲ್ಲಿ ಎಲ್ಲೂ ನೆಟ್ವರ್ಕ್ ಆಗಲ್ಲ ಅಂತ ಇವ್ರು ಇಲ್ಲಿ ಕುತ್ಕೊಂಡು ನೆಟ್ವರ್ಕ್ ಆಯ್ತೈತೆ ಅಂತ ಫೋನ್ ನೋಡ್ತಾ ಇರೋದು ನೋಡಿ. ಊರಲ್ಲಿ ಎಲ್ಲೂ ನೆಟ್ವರ್ಕ್ ಆಗಲ್ಲ. ಸೊ ಅದಕ್ಕೆ ಅದಕ್ಕೆ ನೆಟ್ವರ್ಕ್ ವರ್ಕ್ ಆಗಲ್ಲ ಅಂದರೆ ಫೋನ್ ಎತ್ತಿಕ್ ಬಿಡಬೇಕು. ಅದು ಬಿಟ್ಬಿಟ್ಟು ನೆಟ್ವರ್ಕ್ ಆಗೋ ಜಾಗಕ್ಕೆ ಬಂದು ಕುತ್ಕೊಂಡು ಫೋನ್ ನೋಡ್ತಾ ಇರೋದು ಏನು ಪೀಸ್ಫುಲ್ ಲೈಫು. ಅವ್ರ ಹಬ್ಬದ ಸ್ಟೇಟಸ್ ಅಪ್ಡೇಟ್ ಮಾಡಬೇಕು. ಹಾಂ ನೋಡ್ತಾರಲ್ವಾ, ನಮ್ಮ ವೈಬ್ ನೋಡ್ಬೇಕಲ್ವಾ, ಹಾಗೆ ಅದಕ್ಕೋಸ್ಕರ. ನೋಡು ನಮ್ಮ ನಂಜಮ್ಮನ ತೋರಿಸು, ಶಾಂತಮ್ಮನ ನಂಜಮ್ಮನ ಆಯ್ ನಂಜಮ್ಮ ಆಯ್ ಮಾಡು. ನಂಜಮ್ಮ ಏನು ಹೇಳ್ತೀನಿ ಆಯ್ ಮಾಡಿ ಹಿಂಗೆ ಫೋನಲ್ಲಿ ಹಿಂಗೆ ಅನ್ನು ನೀನು ಹೇಳ್ತೀನಿ. ಹಾಯ್ ಒಳ್ಳೇದಾಗ್ಲಿ. ಯಾರು ಇಲ್ಲ, ಬೆಂಗಳೂರವರು. ನಮ್ದು ಹಂಗೆ ಬರ್ತದೆ. ನೀನ್ ಆಯ್ ಮಾಡು ಒಂದ್ಸತಿ. ಮಾಡ್ತಲ್ಲ. ಎಷ್ಟು ವರ್ಷ ಅಜ್ಜಿಗೆ? 85 ವರ್ಷನಾ? 85 ವರ್ಷ. ಹೆಂಗೈತ್ ನೋಡಿ ಗೈಸ್. 15 years go to century. 15 years to century. ಸೆಂಚುರಿ ಬರ್ಸದೆ ನೋಡಿ. ಆದ್ರೂ ಹಿಂಗೆಲ್ಲ ಸುತ್ತಮುತ್ತ ಕೆಲಸ ಮಾಡ್ಕೊಂಡು ಎಮ್ಮೆ ಹಿಡ್ಕೊಂಡು ಓಡಾಡ್ತೈತಿ ನೋಡ್ರಿ. ಸ್ಟ್ರಾಂಗ್ ಅಜ್ಜಿ ನೋಡ್ರಿ. ಇದು ನಮ್ಮ ಅಜ್ಜಿ ಕತೆ. ಏನಾಗ್ಬೋದು ಡೇ 2 ಅಲ್ಲಿ? ಕ್ಯಾನ್ ಯು ಎಕ್ಸ್ಪ್ಲೈನ್? ಡೇ 2 ಅಲ್ಲಿ ಇವಾಗ ಬೆಲ್ದನ ತಗೊಂಡೋಗ್ತೀವಿ ದೇವ್ರಿಗೆ. ಬೆಲ್ದನ ದೇವ್ರ ಹೆಸರೇನು? ಬೇವಿನ ಮರ್ದಮ್ಮ ದೊಡ್ಡಮ್ಮ ಚಿಕ್ಕಮ್ಮ ದೇವಿ. ಬೆಲ್ದನಾಗೆ ನೈವೇದ್ಯ ಕೊಟ್ಟು ಇವಾಗ ಬಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಮುಗಿಸ್ಕೊಂಬರ್ತೀವಿ. ತಿರ್ಗಾ ಸಂಜೆ ಸಿಡಿ ಆಡಿಸ್ತಾರೆ. ಆಮೇಲೆ ಕೆಂಡದ ನೀರು ನೈಟ್ 12 to 12 ಅರೌಂಡ್ 1ಗೆ ಗಾವ್ಸ್ ಇದೆಲ್ಲ ಆಗುತ್ತೆ. ಅದೇ ದೊಡ್ಡ ಮೇಯ್ನ್ ಎಕ್ಸೈಟಿಂಗ್ ಆಗಿರೋದು ಇವತ್ತೇ ಆ್ಯಕ್ಚುಲಿ ಮೇಯ್ನು. ಹೌದು, ನಾಳೆ ಎಲ್ಲ ನಾನ್ ವೆಜ್ ಹೌದು, ಬಟ್ ಮೇಯ್ನ್ ಇವತ್ತು ನಮಗೆಲ್ಲ ಒಳ್ಳೆ ಮಜಾ ಬೆಂಗಳೂರಿಂದ ಬಂದವ್ರಿಗೆ. ಹೌದು. ಸೊ ವೆಯ್ಟಿಂಗ್. ನಿಮ್ಮೂರಲ್ಲಿ ಯಾರ್ಯಾದ್ರಲ್ಲಿ ಈ ಥರ ಮಾಡುತ್ತಾ ಇದ್ರೆ ನಮಗೆ ಕಮೆಂಟ್ ಮಾಡಿ. ಎಸ್. ಇವ್ರ ಹತ್ರ ಯಾಕೆ ಎಕ್ಸ್ಪ್ಲೈನ್ ಮಾಡಿಸ್ತಿದ್ದೀನಿ ಅಂದರೆ ಅಷ್ಟು ಸರಿಯಾಗಿ ನಂಗೆ ಗೊತ್ತಿಲ್ಲ. 2 ವರ್ಷದಲ್ಲಿ ಹೋಗ್ತಾ ಅರ್ಥ ಮಾಡ್ಕೋಬೇಕು. ಕರೆಕ್ಟಾಗಿ ಇವ್ರುಗಳಿಗೆಲ್ಲ ಗೊತ್ತಿರುತ್ತಲ್ಲ ಅಂತ ನಮ್ಮ ಯಜಮಾನ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿಸ್ತಾ ಇದ್ದೀನಿ ಗೈಸ್. ಚಿರು ಬಾಯ್ಲಿ, ಆಫ್ ಮಾಡು. ಚಿರು ಬಾಯ್ಲಿ ಹೊಂಟದ ನೋಡ. ಬತ್ತೀನಿ ಅಂತದ. ಹೆಂಗೆ ಬತ್ತಾನೇನೋ. ಒಂದೇನಾ ಬಾ ಚಿರು. ಚಿರು ಹೇಳು ಹಾಯ್ ಗಾಯ್ಸ್ ಅನು. ಹೇಳು ಹಾಯ್ ಗಾಯ್ಸ್. ನಾನು ಚಿರು. ನಂದು 2 ಅಲ್ಲಿ ಹೋಗಿದೆ. ಯಾರು ಅಲ್ದಾನ ಮಾಡೋರಿದೆ ಒಂದು 2 ಅಲ್ದಾನ ಮಾಡ್ಕೊಡಿ. ಇದು ತೇಜು ಅವ್ರ ಅಣ್ಣನ ಮಗ ಗೈಸ್. ನಮ್ಮ ಮಗ ಫಸ್ಟ್ ಮಗ. ಚಬ್ಬು ಬಾಯ್ 2ನೇ ಕ್ಲಾಸ್ ಅವನು. ಹಾಯ್ ಗೈಸ್ ಅನು. ನೀನು ಯೂಟ್ಯೂಬಲ್ಲಿ ಬರ್ತೀಯಾ ಏನು? ಅವನು ಅಲ್ಲಿ ಮುರ್ಕೊಂಡಿರೋದಕ್ಕೆ ಮಾತಾಡಲ್ಲ ಗೈಸ್. ಕ್ಯಾಮ್ರಾ ಆಫ್ ಮಾಡಿದ್ರೆ ಮಾತಾಡ್ತಾನೆ. ಈಗ ನೋಡಿ ಮೂತಿ ಹಿಂಗೆ ಮಾಡ್ಕೊಂಡ್ಬಿಡ್ತಾನೆ ಹಿಂಗೆ. ಒಳ್ಳೆ ಕತೆ ಹುಡ್ಗಂದು. ಓಕೆ ಬಾಯ್ ಗೈಸ್. ಬಾಯ್. ಸಿಗುವ. ಇದು ನಮ್ಮ ಮನೆ ಮುಂದೆ ಇರುವಂಥದ್ದು. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ದೊಡ್ಡ ಮರ, ಮುಂದೆಗಡೆ ಸ್ವಲ್ಪ ನೀರು ಥರ ಕಟ್ಟೆ ಥರ ಇದೆ. ನಮ್ಮ ಮನೆ ಅಂದರೆ ಆದರೆ ಈ ಕಡೆ ಈ ಥರ ಇದೆ. ಒಳ್ಳೆ ಪ್ಲೇಸ್ ಮಾತ್ರ. ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡ್ತಾ ಇರ್ಬೋದು ನೀವೇ. ಹಿಂಗಿದೆ ನಮ್ಮ ಮನೆ ಮುಂದೆಗಡೆ. ಸೊ ಇದು ಸೆಕೆಂಡ್ ಡೇ. ಬೆಳಗ್ಗೆ ಎದ್ದು ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರಿಗೆ ಹಣ್ಣುಕಾಯಿ ಮಾಡಿಸ್ಕೊಬರೋದು ಮೊದಲನೇ ಕೆಲಸ ಬೆಳಗ್ಗೆ. ಸೊ ಹಣ್ಣುಕಾಯಿ ಮಾಡಿಸ್ಕೊಬರೋಕ್ಕೆ ಅಂದ್ಬಿಟ್ಟು ನಮ್ಮನ್ನೆಲ್ಲ ರೆಡಿಯಾಗಿ ಹೋಗಿದ್ವಿ. ಬೆಲ್ದನ ಕೊಡ್ತೀವಿ ಇದರಲ್ಲಿ. ಬೆಲ್ದನ ಅರ್ಪಣೆ ಮಾಡಿ ದೇವ್ರನ್ನ ನಡ್ಕೊಂಡು ಬರ್ತೀವಿ. ಇದೇ ನೋಡಿ ಸಾಮ. ನೈಟ್ ಕುಣಿಯೋದು ಎಲ್ಲ ಇದೇನೆ ನಮ್ಮ ಮನೆಯ ದೇವರು. ದೇವ್ರನ್ನ ನೋಡಿಸ್ಕೊಂಡು ತಾಯಿಗೆ ಹಣ್ಣುಕಾಯಿ ಅರ್ಪಿಸ್ಬಿಟ್ಟು ನೋಡಿ ಹಿಂಗೆ ನಮ್ಮ ದೇವರು ದೊಡ್ಡಮ್ಮ ಚಿಕ್ಕಮ್ಮ ಇವರೇನೆ. ಸೊ ಗೈಸ್ ನಾವು ದೇವಸ್ಥಾನದಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಈಗ ಹೊರಡಬೇಕು. ಸಂಜೆ ಬರ್ತೀವಿ. ಇಲ್ಲಿ ಗಾವ್ ಸಿಗಿಯೋದು ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ತುಂಬ ನಡೆಯುತ್ತೆ. ಸಂಜೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ತಾಯಿ ಬೇವಿನ ಮರದಮ್ಮನ ಪೂಜೆ ಮುಗಿಸಿ ನೋಡಿ. ಬೇವಿನ ಮರದಮ್ಮ ಇದೇ ನಮ್ಮ ದೇವಸ್ಥಾನ, ನಮ್ಮೂರು ದೇವಸ್ಥಾನ. ಸೊ ಮುಗಿಸಿ ಪ್ರಸಾದನ ಈಸ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೊರಡಬೇಕು. ಸಂಜೆ ಬಂದ್ವಿ. ಅಷ್ಟರೊಳಗೆ ಸಿಡಿ ಹಾಯಿಸೋರು ಯಾರ್ಯಾರು ಇದ್ದಾರೆ ಅವರೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ರು. ಇವರೇ ನೋಡಿ ಹಿಂಗೆ ಅವ್ರಿಗೆ ಡ್ರೆಸ್ ಮಾಡಿರ್ತಾರೆ.
ಸೊ ಸಿಡಿ ಹಾಯಿಸೋದ್ರ ಸ್ಟಾರ್ಟ್ ಆಯಿತು, ನಾವು ಹೋಗೋಷ್ಟು ಕರೆಕ್ಟಾಗಿ. ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಕಂಬಕ್ಕೆ ಪುರೋಹಿತರು. ಅಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವರೆಲ್ಲ ಅಲ್ಲಿ ಬಂದಿದ್ದಾರೆ ನೋಡಿ. ಇವರೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಈ ಹರಕೆನ ಹೊತ್ಕೋತಾರೆ. ಹರಕೆನ ಹೊತ್ಕೊಂಡು ಈ ಹಬ್ಬದಲ್ಲಿ ಅದನ್ನು ತೀರಿಸ್ತಾರೆ ಅಲ್ಲಿನ ಜನಗಳು. ಮೊದಲು ಬರೀ ಕಂಬನ ಹಿಂಗೆ 3 ಸುತ್ತು ಸುತ್ತಿಸ್ತಾರೆ. ಅದಾದಮೇಲೆ ಯಾರ್ಯಾರು ಹರಕೆ ಕೊಟ್ಕೊಂಡಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಅಥವಾ ಕಟ್ಟಿ ಚಿಕ್ಕ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾರೆ. ದೊಡ್ಡವ್ರನ್ನ ಕಟ್ಟಿಬಿಟ್ಟು ಇಲ್ಲಿ ಸಿಡಿ ಕಾಯಿಸ್ತಾರೆ. ಸೊ ಇವಾಗ ಅದು ಸ್ಟಾರ್ಟ್ ಆಗುತ್ತೆ. ನೋಡೋಕ್ಕೆ ಫುಲ್ ಊರು ಜನನೇ ಸೇರಿತ್ತು. ಲಾಸ್ಟ್ ಟೈಮ್ ಹೋಗಿದ್ದಾಗ ಇಷ್ಟು ಜನ ನಾನು ನೋಡಿರಲಿಲ್ಲ. ಈ ಟೈಮ್ ಹಬ್ಬದಲ್ಲಿ ಆವಾಗಲೂ ಜನ ಇರ್ತಿದ್ರು, ಬಟ್ ಈ ಸಲ ಡಬ್ಬಲ್ ಇದ್ದರು ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಜನ ಇದ್ದರು ನಮ್ಮೂರ ಹಬ್ಬ ನೋಡೋಕ್ಕೆ. ಬೆಂಗಳೂರಿಂದ ಎಲ್ಲರೂ ಬರ್ತಾರೆ. ಬೆಂಗಳೂರಲ್ಲಿ ಯಾರ್ಯಾರು ಇದ್ದಾರೆ, ಊರ ಕಡೆಯಿಂದ ಯಾರು ಬೆಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ, ಎಲ್ಲರೂ ಪ್ರತಿಯೊಬ್ಬರು ಯಾರೂ ಮಿಸ್ ಮಾಡಲ್ಲ ಈ ಹಬ್ಬಕ್ಕೆ. ಎಲ್ಲರೂ ಪ್ರತಿಯೊಬ್ಬರು ಬಂದು ನೋಡ್ತಾರೆ. ನೋಡ್ತಿರ್ಬೋದು ಮಕ್ಕಳನ್ನ ಹಿಂಗೆ ಕೂರಿಸ್ಕೊಂಡು ಮಾಡ್ತಾರೆ ಸಿಡಿ ಹಾಯಿಸೋದನ್ನ. ದೊಡ್ಡವ್ರನ್ನ ಮೇಲ್ಗಡೆ ಕಟ್ತಾರೆ. ಸೊ ಇವಾಗ ಮಕ್ಳದ್ದು ನಡೀತಾ ಇದೆ. ಈ ಥರ ಇರುತ್ತೆ 3 ರೌಂಡ್, ಈ ಕಡೆ 3 ರೌಂಡು, ಉಲ್ಟ 1 ರೌಂಡ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಇದ್ವು, ಅದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಸೇಫಾಗಿ ಆರಾಮಾಗಿ ಮಾಡ್ತಾರೆ, ಅದರಲ್ಲೇನು ಮಾತಿಲ್ಲ. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಅದನ್ನು ಮಾಡ್ತಾಯಿದ್ದಾರೆ ಅಂತ. ಎಲ್ಲ ಆವಾಗಿಂದ ಮಾಡ್ಕೊಂಡು ಬಂದಿರೋ ಎಕ್ಸ್ಪೀರಿಯೆನ್ಸ್ ಇರೋರೇ ಮಾಡ್ತಾ ಇರ್ತಾರೆ. ದೊಡ್ಡವ್ರಿಗೆ ನೋಡಿ ಹಿಂಗೆ ಮೇಲೆ ಕಟ್ಬಿಟ್ಟಿರ್ತಾರೆ. ಚಿಕ್ಕವ್ರಿಗೆ ಮಾತ್ರನೇ ಕೆಳಗಡೆ ಕೂರಿಸ್ಕೊಂಡು ಹೋಗೋದು, ದೊಡ್ಡವ್ರಿಗೆ ಈ ಥರ ಮೇಲೆ ಕಟ್ಬಿಟ್ಟಿರ್ತಾರೆ. ಇದು ನೈಟ್ ಆ್ಯಕ್ಚುಲಿ ಆಗಿ ಎಲ್ಲರೂ ವೆಯ್ಟ್ ಮಾಡುವಂಥದ್ದು ಗಾವ್ ಸಿಗಿಯುವಂಥದ್ದು. ನಾನು ಈ ವಿಡಿಯೋದಲ್ಲಿ ಯಾವುದನ್ನು ಗಾವ್ ಸಿಗೋದನ್ನ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅದಕ್ಕೆ ಯೂಟ್ಯೂಬ್ ಒಪ್ಪೋದಿಲ್ಲ, ಬ್ಲಾಕ್ ಮಾಡಿಬಿಡುತ್ತೆ ವೀಡಿಯೋನ. ಸೊ ನಾನು ಪ್ರಿಪ್ರೇಷನ್ಸ್ ಮಾತ್ರ ತೋರಿಸ್ತಿದ್ದೀನಿ. ಯಾವ ರೇಂಜ್ ಕ್ರೇಜ್ ಇರುತ್ತೆ ನೀವೇ ನೋಡಿ. ಮೊದಲು ನಮ್ಮ ಸ್ವಾಮ ಎಂಟ್ರಾಗತ್ತೆ, ಅಲ್ಲಿ ಅವ್ರದ್ದು ಕುಣಿತ ಇರುತ್ತೆ. ಅದನ್ನ ನೋಡೋಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇದ್ವಿ. ಆ್ಯಕ್ಚುಲಿ ನಾವು ಬಂದಿದ್ದು 9 ಗಂಟೆ. ಅಲ್ಲೆಲ್ಲ ಫ್ರಂಟಲ್ಲಿ ಸೀಟ್ ಬೇಕು ಅಂದರೆ ಬೇಗನೆ ಬರಬೇಕು, ಇಲ್ಲಾಂದರೆ ಹಿಂದೆಗಡೆ ಏನೂ ಅಷ್ಟು ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾವು 9 ಗಂಟೆಗೆ ಬಂದರೆ ಅದು ಸ್ಟಾರ್ಟ್ ಆಗಿದ್ದು ನೀವು ನಂಬಲ್ಲ 1 ಗಂಟೆಗೆ. ಅದು ಸ್ಟಾರ್ಟ್ ಆಗೋದೇ 1 ಗಂಟೆಗೆ. ಗಾವ್ ಸಿಗೋದಾಗಲಿ ಸ್ವಾಮ ಬರೋದು ಒಂದು ಅರ್ಧ ಗಂಟೆ ಮುಂಚೆ ಸ್ಟಾರ್ಟ್ ಆಗುತ್ತೆ. 12:30 ಅಂದ್ಕೊಳ್ಳಿ. ಆಲ್ಮೋಸ್ಟ್ ನಾವು 3.5 hours 4 hours ವೆಯ್ಟ್ ಮಾಡಿದ್ದೀವಿ ಈ ಇದನ್ನು ನೋಡೋಕ್ಕೋಸ್ಕರ. ಅದನ್ನು ಮುಗಿಸ್ಕೊಂಡು ನಾವು ಬರೋಷ್ಟೊಳಗೆ ಮನೆಗೆ 2 ಗಂಟೆ. ಇದು ಡೇ 3. ಇಲ್ಲಿ ನಾವು ವರ್ಗಲ್ದಮ್ಮ ಅಂತ ಮಾಡ್ತಾಯಿದ್ದೀವಿ, ಅಂದರೆ ನಮ್ಮ ಮನೆಯ ದೇವರು ಪಿರಿಯಪಟ್ಲದಮ್ಮ. ಅದನ್ನು ನಾವು ಇಲ್ಲಿ ಮನೆ ಹಿಂದೆಗಡೆ ಮಾಡ್ತಾಯಿದ್ದೀವಿ. ಇದು ಪ್ರತಿ ವರ್ಷ ಮಾಡುವಂಥದ್ದು. ಬೆಳಗ್ಗೆ ಮಾಡಿ ಕುರಿನ ಕಟ್ ಮಾಡಿ ಅದರಲ್ಲಿ ನಾನ್ ವೆಜ್ ಮಾಡಿ ನಮ್ಮ ನೆಂಟರು ಯಾರ್ಯಾರಿದ್ದಾರೆ ನೆಂಟರಿಷ್ಟೆಲ್ಲ ಇದ್ದಾರೆ ಅವ್ರಿಗೆಲ್ಲ
ಅಡುಗೆ ಬಡಿಸುವಂಥದ್ದು. ಸೊ ನಮ್ಮ ದೊಡ್ಡ ಮಾವ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಪೂಜೆ ಮುಗಿಸಿ ಕುರಿ ಕಟ್ ಮಾಡಿ ಅಡುಗೆ ಮಾಡಿ ಅವತ್ತಿನ ದಿವಸ ಎಲ್ರಿಗೂ ಕರೆದು ನಮ್ಮ ನೆಂಟಸ್ಟಿಗೆಲ್ಲ ಕರೆದು ಮಾಡುವಂಥದ್ದು. ಸೊ ಅದನ್ನು ಇಲ್ಲಿ ಮಾಡ್ತಾಯಿದ್ದೀವಿ ನೋಡಿ, ಹೊರ್ಗಲ್ದಮ್ಮ ಇದ್ದೇನೆ. ಸೊ ಅದಾದಮೇಲೆ ನಾವೇನು ಮಾಡಿದ್ವಿ, ನಮಗೆ ಟೈಮ್ ಇತ್ತು ಬೆಳಗ್ಗೆ ಅಡುಗೆ ಮಾಡೋದು ಹೇಳಿರೋದ್ರಿಂದ ಹೊರಗಡೆ ನಮಗೇನು ಅಷ್ಟು ಕೆಲಸ ಇಲ್ಲಲ್ಲ. ಆಮೇಲೆ ನಾವು ಬೆಂಗಳೂರಿಂದ ಹೋಗೋಕ್ಕಾಗಲ್ಲ ಅವಾಗ ಅಂದ್ಬಿಟ್ಟು ನಮ್ಮ ಮನೆಯ ದೇವರು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಗೈಸ್ ನಾವು 3rd ಡೇ ಆದಿಚುಂಚನಗಿರಿಗೆ ಬಂದಿದ್ದೀವಿ. ಇವತ್ತೇ ಅಷ್ಟು ಕೆಲಸ ಇರಲ್ಲ, ಸೊ ಅದಕ್ಕೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದುಬಿಡೋಣ. ನೈಟ್ ಇರುತ್ತೆ ಊಟ ಅಲ್ವಾ, ಆವಾಗ ಕೆಲಸ ಇರುತ್ತೆ. ಅಡುಗೆ ಎಲ್ಲ ತೇಜವ್ರ ಮಾವ ಅವರೆಲ್ಲ ನೋಡ್ಕೊಳ್ತಾರೆ. ಅದಕ್ಕೆ ನಾವು ರೆಡಿಯಾಗಿ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತೀವಿ. ಜನ ಇರ್ತಾರೆ ಸಿಕ್ಕಾಪಟ್ಟೆ. ಇವತ್ತು ಭಾನುವಾರ ಆದಿಚುಂಚನಗಿರಿಯಲ್ಲಿ ವಾರ ಅಲ್ವಾ. ಸೊ ನೋಡಿ ಜನ ಇದ್ದಾರೆ ಸಿಕ್ಕಾಪಟ್ಟೆ. ಸೊ ಹೋಗೋಣ, ಹೋಗಿ ದರ್ಶನ ಮಾಡುವ. ದೇವ್ರ ದರ್ಶನ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡ್ವಿ. ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೊರಟ್ವಿ. ಅಲ್ಲಿ ನೋಡಿದ್ರೆ ಅಲ್ಲಿ ನಮ್ಮ ಗುರುಗಳು ಆದಿಚುಂಚನಗಿರಿಯ ನಮ್ಮ ಗುರುಗಳಿದ್ರು. ನಾನು ಫಸ್ಟ್ ಟೈಮ್ ನೋಡಿದ್ದು ನಿಜ. ಅವ್ರ ಮುಖದಲ್ಲಿ ಏನು ತೇಜಸ್ಸು ಗೈಸ್. ಅವ್ರು ನೋಡಿದ್ರೇ ದೇವ್ರು ನೋಡ್ದಂಗೆ ಅನಿಸ್ತಿತ್ತು ನನಗೆ. ಅವ್ರ ಆಶೀರ್ವಾದ ಪಡ್ಕೊಂಡೆ, ಅವ್ರು ನನ್ನ ನೋಡಿದ್ರು, ಆಶೀರ್ವಾದ ಪಡ್ಕೊಂಡೆ, ತುಂಬ ಖುಷಿ ಆಯಿತು. ಸೊ ಮನೆಗೆ ಬಂದ್ವಿ, ಅಡುಗೆ ಸ್ಟಾರ್ಟ್ ಆಗಿತ್ತು. ಅಡುಗೆ ಆಗೋಗಿತ್ತು, ಮುದ್ದೆ ಒಂದು ಆಗ್ತಾಯಿತ್ತು. ಇದಾದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಯಿತು. ಎಲ್ಲರೂ ಬಂದ್ವಿ, ಅಡುಗೆ ಎಲ್ಲ ಬಡಿಸಿ ಎಲ್ಲ ಮುಗಿಸಿ ಹಬ್ಬನ ಮುಗಿಸಿದ್ವಿ. ಅಷ್ಟು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಬೆಂಗಳೂರಿಗೆ ಹೊರಟ್ವಿ. ನಾನು ನಮ್ಮ ಯಜಮಾನರು ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗಬೇಕಾಗಿರೋದ್ರಿಂದ ನಾವಿಬ್ಬರು ಮಾತ್ರ ಹೊರಟ್ವಿ. ನಮ್ಮ ರಿಲೇಟಿವ್ಸ್ ಎಲ್ಲ ಇನ್ನೂ ಇದ್ದಾರೆ, ಆಮೇಲೆ ಬರ್ತಾರೆ. ಸೊ ನಾವಿಬ್ಬರು ಮಾತ್ರ ಹೊರಡ್ತಾ ಇದ್ದೀವಿ ಬೆಳಗ್ಗೆ ಗಾಡಿಯಲ್ಲಿ. ಒಂದು 2.5 hours ನಮ್ಮ ಮನೆಗೆ. ಸೊ ಎಲ್ಲ ಮುಗಿಸಿ ಹಬ್ಬನ ಚೆನ್ನಾಗಿತ್ತು. ಈ ಸಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.